ಆಟಿಕೆ ಹಿಡಿದು ಆಡುವ ಮಗು. ಅಂಗಳದಲ್ಲಿ ಬಿದ್ದಂತಹ ಕಲ್ಲ ತುಂಡನ್ನಾದರೂ ತೆಗೆದು ಅದನ್ನು ಮಣಿ ಅಂತ ಧರಿಸುವ ಮಗು. ಒಂದು ವರವೆಂಬ ದಿವ್ಯವಾದ ಮಂತ್ರಮಣಿಯನ್ನು ಕೊಟ್ರೆ ಆ ಮಗುವಿಗೆ ಕುತೂಹಲ ಹುಟ್ಟದೇ ಇರ್ತದೆ. ಆ ದಿವಸ ಇಡೀ ಯೋಚನೆ ಮಾಡುತ್ತಾ ಇತ್ತಂತೆ ಮಗು, ಏನು ಮಾಡುದು ಮಂತ್ರವನ್ನು ಹೇಗೆ ವಿನಿಯೋಗಿಸುವುದು. ಮರು ದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಬಹಳ ಬೇಗ ಲಘು ಬಗೆಯಿಂದ ಎದ್ದು ಯಾರಿಗೂ ಹೇಳದೆ ಏಕಾಂಗಿನಿಯಾಗಿ ಮನೆ ಅಂಗಳದ ಮೆಟ್ಟಿಲನ್ನು ಇಳಿದು ಹೂದೋಟವನ್ನು ಉತ್ತರಿಸಿ ಗಂಗಾ ನದಿಯ ಉಪನದಿಯಾದಂತಹ ರೇವಾ ನದಿಯ ಸಮೀಪಕ್ಕೆ ಬಂದು ನಿತ್ತಳಂತೆ ಕುಂತಿ. ಮುಗಿಲಿಲ್ಲ, ತಿರುವು ತಿರುವಲ್ಲ, ಪ್ರಾರಂಭ. ತಿರುವು ಮುಂದಿರು, ಪ್ರಾರಂಭ. ನಾನು ಪೀಠಿಗೆ ಉದ್ದ ಮಾಡುವುದೇ ನಾನು ಆಡಿದ್ದು ಯಾವ ನೆಲೆಯಲ್ಲಿ ಗೊತ್ತದ. ನಾ ಗೊತ್ತುಂಟು ಅಂತ ಹೇಳಿದ ಪಾಂಡವರ ಕಥೆಗೊಂದು ತಿರುವು ಬಂತು. ಹೌದಾ? ಈಗ ನಿನಗೆ ಗೊತ್ತಿದೆ ಎಂಬ ಅಹಂಕಾರ ಉಂಟಲ್ಲ, ಅಹಂಕಾರ ಅಂದ್ರೆ ತಿಳಿದಿದೆ ಎಂಬ ಒಂದು, ನಿನಗೆ ಗೊತ್ತಿಲ್ಲ ಅಂತ ಈಗ ಗೊತ್ತಾಗ್ತದೆ. ಆ ನದಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಇದ್ದ ಕುಂತಿಗೆ ತನ್ನ ನೆತ್ತಿಯ ಮೇಲೆ ಮಿನುಗುತ್ತಾ ಇರುವ ಅರುಣೋದಯದ ಸೂರ್ಯಬಿಂಬ ಕಂಡಿತು. ನದಿಯಲ್ಲಿದ್ದ ಸೂರ್ಯಬಿಂಬ ಒಳಗಾದ್ರೇನು ಅಂತ ಒಮ್ಮೆ ಕಂಡಿತು. ತಕ್ಷಣ ತಲೆ ಎತ್ತಿ ದುರ್ವಾಸರು ಉಪದೇಶಿಸಿದ ಮಂತ್ರವನ್ನು ಉಚ್ಚರಿಸಿಯೇ ಬಿಟ್ಟರು. ಮರುಕ್ಷಣದಲ್ಲಿ ಮೇಲೆ ಧಗ 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 ಧಗನೆ ಕೆಂಬಣ್ಣದಿಂದ ಹೊಂಬಣ್ಣದಿಂದ ಮಿನುಗುತ್ತಾ ಇರುವ ಸೂರ್ಯ ಕೆಳಗಿಳಿದು ಕುಂತಿಯ ಮುಂದೆ ಕಾಣಿಸಿದ. ಮರುಕ್ಷಣದಲ್ಲಿ ಸೂರ್ಯನ ತೇಜಸ್ಸನ್ನು ಕುಂತಿಯ ಗರ್ಭದಲ್ಲಿಟ್ಟ. ಹೊರಗಿನ ಸೂರ್ಯನೇ ಒಳಗೆ ಕರ್ಣ. ಹೊರಗೆ ಬೆಳಗುತ್ತಾ ಇದ್ದ ದಿವಾಕರನ ಪ್ರಭೆ ಒಳಗೆ ಬೆಳಗುವುದನ್ನು ಅನುಭವಿಸಿದ ಕುಂತಿ ಏನಾಗುತ್ತಾ ಇದೆ ಅಂತ ಯೋಚಿಸುವುದರೊಳಗೆ ಕೈಯಲ್ಲಿ ಕರ್ಣ ಮಗು. ದಿವಾಕರನಂತೆ ಮಿನುಗುತ್ತಾ ಇರುವ ಪ್ರಭಾಕರನಂತೆ ಪ್ರಭೆಯಿಂದ ಕೂಡಿದ ಗಂಡು ಮಗುವೊಂದು ಕಿಲಕಿಲನೆ ನಗೆಯಾಡಲಿಲ್ಲ. ಹಸಿವಿನಿಂದ ಚೀರುವುದಕ್ಕೆ ತೊಡಗಿತು. ಆರ್ತನಾದವನ್ನು ಮೊಳಗಿಸುವುದಕ್ಕೆ ತೊಡಗಿತು. ಕರ್ಣ ಹಾಗೆ ಹಿಡಿದು ಮುಂದೆ ನೋಡುತ್ತಾಳೆ. ಮುಂದಿದ್ದ ಸೂರ್ಯ ಇಲ್ಲ, ಸೂರ್ಯಮಂಡಲವನ್ನು ಸೇರಿಯಾಗಿದೆ. ಮುಂದಿರುವುದು ನದಿ, ಕೈಯಲ್ಲಿರುವುದು ಮಗು. ಹಿಂದೆ ಮುಂದೆ ಯೋಚಿಸಿದ ಕುಂತಿಗೆ ಅಳುವ ಮಗುವನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ತಿಳಿಯಲಿಲ್ಲ. ಎದೆಗೆ ಅವಚಿ ಹಿಡಿದ್ರೆ ಮಗು ಹಾಲಿನ ನಿರೀಕ್ಷೆಯನ್ನು ಮಾಡುತ್ತದೆ. ಸ್ತನ್ಯವೇ ಉದಿಸದೇ ಇದ್ದ ಆ ಕುಮಾರಿಯಲ್ಲಿ ಸ್ತನ್ಯಗಳುದಿಸುವುದು ಹೇಗೋ. ಈ ಮಗುವಿಗೆ ಕೊಡುವುದಕ್ಕೆ ಕನಿಷ್ಠ ತನ್ನಲ್ಲಿ ಹಾಲೂ ಇಲ್ಲದ ದರಿದ್ರಳು ತಾನು ಅಂತ ಕುಂತಿಗೆ ಅರ್ಥ ಆಯಿತು. ಸೂರ್ಯನೇ ಕೊಟ್ಟ ಸೂರ್ಯ ರತ್ನ ಕೈಯಲ್ಲಿದ್ದರೂ ಅದರ ಹಸಿವಿಂಗಿಸುವುದಕ್ಕೆ ಬೇಕಾದ ಒಂದು ಬಿಂದು ಹಾಲನ್ನು ಕೊಡುವುದಕ್ಕಾಗದೇ ಇದ್ದ ಕುಂತಿ ಭೋಜ ನೃಪತಿಗೆ ಮಗಳು ನಾನು ದಟ್ಟ ದರಿದ್ರಳು ಅಂತ ತಿಳಿದಾಗ ಬಾಯಿದೆರೆದು ಅಳುತ್ತಾ ಇರುವ ಆ ಮಗುವಿನ ಬಾಯೊಳಗೆ ಅಳುವ ಕುಂತಿಯ ಕಣ್ಣೀರ ಹನಿಗಳು ಬಿತ್ತು. ಕರ್ಣ ಅಳುವ ಮಗುವಿನ ಅಳುವನ್ನು ನಿಲ್ಲಿಸುವುದಕ್ಕೆ ಕಣ್ಣೀರಾಗುವುದಿಲ್ಲ ಅಂತ ತಿಳಿದ ಕುಂತಿ ಒಂದು ಪೆಟ್ಟಿಗೆಯೊಳಗ ಆ ಮಗುವನ್ನು ಇರಿಸಿದಳಂತೆ. ಪೆಟ್ಟಿಗೆಯಲ್ಲಿರಿಸಿದ ಅವಳಿಗೆ ಕಂಡಿತಂತೆ, ಪೆಟ್ಟಿಗೆ ತೆರೆದಾಗ ಇರುವ ಮಗುವಿನ ಮೇಲೆ ನನ್ನಂತೆ ವಾತ್ಸಲ್ಯ ಉಳಿದವರಿಗೆ ಯಾಕೆ ಹುಟ್ಟಬೇಕು? ವಾತ್ಸಲ್ಯವೇ ಹುಟ್ಟದ ವಾತ್ಸಲ್ಯದ ಹೊರತೆ ಜಿನುಗದ ವ್ಯವಹಾರದ ಭೂಮಿಯಲ್ಲಿ ಆಮಿಷಕ್ಕಾದರೂ ಮಗುವಿನ ಮೇಲೆ ಪ್ರೀತಿ ಹುಟ್ಟಲಿ ಅಂತ ಧರಿಸಿದ ಆಭರಣಗಳನ್ನೆಲ್ಲ ತೆಗೆದು ಪೆಟ್ಟಿಗೆಯಲ್ಲಿ ಇಟ್ಟಳಂತೆ. ಪೆಟ್ಟಿಗೆಯನ್ನು ಮುಚ್ಚುತ್ತಾ ಮಗುವಿನ ಪ್ರತಿಬಿಂಬವನ್ನು ಕಣ್ಣಲ್ಲಿ ತುಂಬಿಸಿಕೊಂಡು ಪೆಟ್ಟಿಗೆಯ ಮುಚ್ಚಳವನ್ನು ಕಣ್ಣಿನ ರೆಪ್ಪೆಯನ್ನು ಒಟ್ಟಿಗೆ ಮುಚ್ಚಿದಳಂತೆ. ಹರಿಯುತ್ತಾ ಇರುವ ರೇವಾ ನದಿಯ ಮುಂಭಾಗದಲ್ಲಿ ನಿಂತು ನದಿಗೆ ಬಾಗಿನ ಒಪ್ಪಿಸಬೇಕಾದ ಕುಂತಿ
ಬಾಗಿ ತನ್ನ ಕಣ್ಣೀರ ಬಾಗಿನವನ್ನೇ ನದಿಗೊಪ್ಪಿಸಿ ಈ ಮಗು ನಿನ್ನದಮ್ಮ ಅಂತ ತೇಲಿಬಿಟ್ಲಂತೆ. ವಸನದ ಆಭರಣದ ಪೆಟ್ಟಿಗೆಯ ಭಾರಕ್ಕೆ ಮುಳುಗಬೇಕಾದ ಮಗು ಕುಂತಿಯ ಕಣ್ಣೀರನ್ನು ಅನುಭವಿಸಿದಂತಹ ನದಿ ಎಂಬ ಹೆಣ್ಣಿನ ಕಣ್ಣಿನಲ್ಲೂ ಕಣ್ಣೀರು ಹುಟ್ಟಿದ ಕಾರಣ ಪೆಟ್ಟಿಗೆ ಮುಳುಗದೆ ತೇಲುತ್ತಾ 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 ಮುಂದೆ ಬಂತಂತೆ. ಮುಂದೆ ಬಂತು ಬಂತು ಅಂತ ಯೋಚಿಸುವಾಗ ಬಂದದ್ದು ಹಸ್ತಿನಾವತಿಯಂತೆ. ಕಾರಣ ಮೀನು ಹಿಡಿಯಬೇಕು ಅಂತ ಬಲೆ ತೆಗೆದುಕೊಂಡು ಹೋದ ಬೆಸ್ತನೊಬ್ಬ ಬೀಸಿದ ಬಲೆಗೆ ಮತ್ಸ್ಯ ಸಿಲುಕದೆ ಮುದ್ದಾದ ಮಗು ತುಂಬಿದ ಪೆಟ್ಟಿಗೆ ಸಿಕ್ಕಿತಂತೆ. ಸಿಕ್ಕಿದ ಪೆಟ್ಟಿಗೆಯನ್ನು ತೆರೆದವ ಮಕ್ಕಳಿಲ್ಲದ ಚಿಂತೆಯನ್ನು ದೂರ ಆಗಿಸಿದ ಮಾಣಿಕವಿದು ದೇವರು ಕೊಟ್ಟದ್ದು ಅಂತ ಎದೆಗವುಚಿ ಹಿಡಿದು ತಂದನಂತೆ. ತನ್ನರಸಿಗೆ ಕೊಟ್ಟನಂತೆ. ಹಡೆಯದೇ ಇದ್ದು ಲೋಕದಲ್ಲಿ ಬಂಜೆ ಎಂಬ ಅಪವಾದಕ್ಕೊಳಗಾದ ಆ ಬೆಸ್ತನ ಮಡದಿಗೆ ಈ ಮಗುವನ್ನು ಮಡಿಲಲ್ಲಿ ಒತ್ತಿ ಹಿಡಿದಾಗ ಸ್ತನಗಳಿಂದ ಸ್ತನ್ಯ ಚಿನುಗಿತಂತೆ. ಅಳುವ ಮಗು ಹಾತೊರೆದು ಬಾಯ್ದೆರೆಯಾಗಿ ಸ್ತನ್ಯವನ್ನು ಇಂಟಿತಂತೆ. ಅಳುವ ಮಗು ಬೆಸ್ತನ ಸತಿಯ ಕೈಯಲ್ಲಿ ಕಿಲ 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 ಕಿಲನೆ ನಗೆಯಾಡಿತಂತೆ. ಆಗ ನಗುವ ಮಗುವನ್ನು ಮಗು ಅಂತ ಕರೆಯುವುದಕ್ಕಾಗುವುದಿಲ್ಲ, ಒಂದು ಹೆಸರಿಡಬೇಕು ಅಂತ ಯೋಚಿಸಿದ ದಂಪತಿಗಳಿಗೆ ಪೆಟ್ಟಿಗೆಯಲ್ಲಿದ್ದ ಬಂಗಾರ ಕಾಣಿಸಿದಂತೆ. ಬಲೆ ಬೀಸಿ ಹಿಡಿದು ತಂದ ಬೆಸ್ತನಿಗೆ ಅಧಿರಥ ಅಂತ ಹೆಸರು. ಕರ್ಣ ಹಡೆಯದೆ ಪಡೆದ ಮಗುವಿಗಾಗಿ ಸ್ತನ್ಯವನ್ನು ಉಣಿಸಿದ ತಾಯಿಗೆ ರಾಧೆ ಅಂತ ಹೆಸರು. ಆ ಮಗುವಿಗೆ ವಸುಸೇನ ಅಂತ ಸಾಕು ಅಂತ ಹೇಳಿದ್ರೆ ದಯಮಾಡಿ ನಿಲ್ಲಿಸ್ತೀವ. ಬೇಕು 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 ಅಂತ ಆ ತೊರೆದು ಪ್ರಪಂಚದಲ್ಲಿ ಜೀವನ ಯಾನದಲ್ಲಿ ಮುಂಬರಿಯುತ್ತಿರುವಂತಹ ಕರ್ಣ ಸಾಕು 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 ಅಂತ ಹೇಳಿದ ಕಾಲಕ್ಕೆ ಒಮ್ಮೆ ದಯಮಾಡಿ ನಿಲ್ಲಿಸ್ತೀವ. ನಿಲ್ಲುವ ತ್ರಾಣ ಇಲ್ಲ, ನಿಲ್ಲುವ ತ್ರಾಣ ಇಲ್ಲ. ಪಾದದ ಕೆಳಗಿರುವ ನೆಲ ಕುಸಿಯುತ್ತಿರುವ ಅನುಭವ. ರಣವೀಳ್ಯ ಕೈಗೆ ಸಿಗಲಿ ಅಂತಲೇ ಕಾಯ್ತಾ ಇತ್ಯೋ ಕೃಷ್ಣ. ಯಾಕೆ? ಕಥೆ ಹೇಳುವುದಕ್ಕೆ ಅಲ್ಲ, ಕಥೆ ಮುಗಿಸುವುದಕ್ಕೆ. ಅದಿಲ್ಲವಾದರೆ ಈ ಕರ್ಣಗಳಿಂದ ಯಾವ ಕಥೆಯನ್ನು ಯಾವ ಕಾಲದಲ್ಲಿ ಕೇಳಲೇಬೇಕೆಂಬಂತಹ ಅತ್ಯುತ್ಸಾಹದಿಂದ ನಾ ಬಯಸ್ತಾ ಇದ್ದೇನೆಯೋ ಆ ಕಥೆಯನ್ನು ಕೇಳಿ ನನ್ನ ತಾಯಿ, ನನ್ನ ಜನ್ಮ, ನನ್ನ ಹುಟ್ಟು
ಸಾಕು ಸಾಕು, ಈ ಕಿವಿಗಳಿಂದ ಅದನ್ನು ಕೇಳುವ ದೌರ್ಭಾಗ್ಯವನ್ನು ಮತ್ತೆ ಮತ್ತೆ ಕೊಡದಿರು ಕೃಷ್ಣ ಅಂತ ಅಂಗನಾಚಿ ಬೇಡುವ ಸ್ಥಿತಿಯನ್ನು ತಂದೊದಗಿಸಿ ಈ ಕಥೆಯನ್ನು ಇಷ್ಟು ಸುಂದರವಾಗಿ ನೀ ಪೋಣಿಸುತ್ತಾ ಸಾಗಿದ್ರೆ, ಈ ಮಣಿಗಳಿಂದ ಸಿದ್ಧಪಡಿಸಿದ ಈ ಹಾರವನ್ನು ನೀ ಹಾಕುವುದು ಯಾರ ಕೊರಳಿಗೆ ಎನ್ನುವುದು ಗೊತ್ತಿದೆ ಕೃಷ್ಣ. ಇದು ನೀ ನನ್ನ ಕೊರಳಿಗೆ ಹಾಕುವುದಕ್ಕೆ ಸಿದ್ಧ ಮಾಡಿದ ಹಾರವಲ್ಲ, ಇದು ಉರುಳು. ಹೌದು ಕೃಷ್ಣ, ನಾ ರಾಧೆಯಲ್ಲ, ಕೌಂತೆ, ನಾ ಕೌಂತೆ. ಕೃಷ್ಣ, ಹಡೆದ ತಾಯಿ ತೇಲಿಸಿಬಿಟ್ರು. ಹೌದು, ಪ್ರವಾಹದಿಂದ ತುಂಬಿದಂತಹ ನದಿಯೂ ನನ್ನನ್ನು ತೇಲಿಸಿತು. ಉತ್ತರಿಸಿದಳು ಗಂಗೆ. ಜೀವನದಲ್ಲಿ ತನ್ನೆಡೆಯ ಹಾಲನ್ನು ಕೊಟ್ಟು ಸಾಕು ತಾಯಿ ರಾಧೆಯು ನನ್ನನ್ನು ಮುಳುಗದೆ ತೇಲಿಸಿದ್ಲು. ಎತ್ತರಿಸಿ ಲೋಕದ ತಾಯಿ ಕೃಷ್ಣ, ನೀ ಮಾತ್ರ ಮುಳುಗಿಸಿಕೊಂಡೆಯಲ್ಲ. ಅದಿಲ್ಲವಾದ್ರೆ ಈಗ ಈ ಕ್ಷಣದಲ್ಲಿ ಕೌರವನ ಕವಚದೋಪಾದಿಯಲ್ಲಿ, ಕೌರವನ ಪ್ರಾಣದೋಪಾದಿಯಲ್ಲಿ ನಿಂತಹ ಈ ಕರ್ಣನಲ್ಲಿ ಕರ್ಣ ಹುಟ್ಟಿ ನೀ ಕೌಂತೆಯ ಎಂಬ ವಿಷಯವನ್ನು ಹೇಳುವುದಕ್ಕೆ ನಿನಗೆ ಇದೊಂದು ಸುಮುಹೂರ್ತ ರಣವೀರ್ಯ ಸ್ವೀಕರಿಸಿದ ದಿನ ಸಿಕ್ಕಿತಲ್ಲ ನಿನಗೆ. ಬೇಕಿತ್ತು ಕೃಷ್ಣ, ಬೇಕಿತ್ತು. ಸೂತನ ಹೆಂಡತಿ ಹಡೆದು ಸೂತನ ಆ ಹೆಂಡತಿಯ ಎದೆಯಲ್ಲಿ ಒಡಮೂಡಿದ ಹಾಲನ್ನೇ ಅಮೃತಗೋಪಾದಿಯಲ್ಲಿ ಈಟಿ ಬೆಳೆದು ಸೂತನ ಕೇರಿಯಲ್ಲಿ ಆಡುತ್ತಾ ಬೆಳೆಯುತ್ತಿದ್ದಂತಹ ಆ ಕರ್ಣನಿಗೆ, ಆ ವಸುಷೇಣನಿಗೆ ಕುದುರೆಯ ಮೈ ತೊಳೆಯಿಸುವುದಕ್ಕೆ ಅಪ್ಪ ಹೇಳಿದ ಕಾಲಕ್ಕೆ ಕುದುರೆಯ ಮೈ ತೊಳೆಸುತ್ತಾ ಕುದುರೆಯ ಸ್ಪರ್ಶವನ್ನು ಮಾಡಿದ್ರೆ ಅಂತರಂಗದಲ್ಲಿ ತೊಳೆಯುವುದಲ್ಲ, ನಾಯಿ ಕುದುರೆಯನ್ನು ಏರಿ ಸವಾರಿ ಮಾಡಬೇಕೆಂಬ ಅಂತರಂಗದ ಆಸೆ ಉತ್ಪತ್ತಿಯಾಗುತ್ತಿತ್ತು ನೋಡು. ಆಗ ಒಬ್ಬ ಒಂದು ಹೇಳಬೇಕಿತ್ತು, ನೀ ಕೌಂತೆಯ. ಸೂತರ ಕೇರಿಗೆ ನಾಯಕನಾದಂತಹ ನನ್ನ ಸಾಕು ತಂದೆ ಅಧಿರಥ ಕೈಯಲ್ಲಿ ಚಮ್ಮಟಿಗೆಯನ್ನು ಕೊಟ್ಟು ಸಾರಥಿಯ ಸ್ಥಾನವನ್ನು ತೋರಿಸಿ ಏರುವಂತ ರಥ ತೋರಿಸಿದ್ರೆ ಸಾರಥಿಯಾಗಿ ಚಮ್ಮಟಿಗೆಯನ್ನು ಬೀಸುವುದಕ್ಕಲ್ಲ, ಧನುಸ್ಸನ್ನು ಹಿಡಿದು ಮಹಾರಥಿಯಾಗಿ ವಿಜೃಂಭಿಸುವ ಆಕಾಂಕ್ಷೆ ಒಡಮೂಡುತ್ತಿರುವ ಕಾಲಕ್ಕೆ ಒಬ್ಬ ಹೇಳಿದ್ದರೆ ನೀ ಕೌಂತೆಯ. ಧನಸ್ಸನ್ನು ಹಿಡಿಯುವುದಕ್ಕೆ ಮನಸ್ಸು ಮಾತ್ರ ಸಾಕಾಗದು, ವಿದ್ಯೆ ಬೇಕು, ಗುರು ನಿರೂಪ ಬೇಕು, ಮಂತ್ರಾಸ್ತ್ರಗಳು ಬೇಕು. ಬೇಕು 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 ಅಂತ ಎಲ್ಲಿ ಅಂತ ನೋಡಿದ್ರೆ ಸೂತ ಪಾಲಿತ ಸೂತ ಪುತ್ರನಾದಂತಹ ನಿನಗೆ ಮಂತ್ರಾಸ್ತ್ರಗಳಿಗೆ ಗತಿ ಇಲ್ಲ. ಹೊರನಿಲ್ಲುವಂತ ದ್ರೋಣರು ತಮ್ಮ ಗುರುಕುಲದ ಇನ್ನೊಂದು ಸಾಲಿಗೆ ನನ್ನನ್ನು ನಿಲ್ಲಿಸಿದ ಸನ್ನಿವೇಶಕ್ಕೆ ನೀ ಅಲ್ಲಿ ನಿಲ್ಲಬೇಕಾದವನಲ್ಲ, ಇಲ್ಲಿ ನಿಲ್ಲಬೇಕಾದವನು ಅಂತ ಹೇಳುವುದಕ್ಕೊಬ್ಬ ಕೌಂತೆಯ ಅಂತ ಹೇಳುವುದಕ್ಕೆ ಯಾರು ಬರಲಿಲ್ಲಲ್ಲ ಕೃಷ್ಣ. ಕೃಷ್ಣ, ಶರಪರೀಕ್ಷಾ ರಂಗದಲ್ಲಿ ಪಾರ್ಥ ತೋರಿದ ಎಲ್ಲ ವಿಕ್ರಮವನ್ನು ಸಾಧಿಸಿದ ಕಾಲಕ್ಕೆ, ಪಾರ್ಥ ಏವ ಧನುರ್ಧರ ಎಂಬ ಘೋಷ ವಾಕ್ಯವನ್ನು ಮೊಳಗಿಸಿದ ಕಾಲಕ್ಕೆ ಬಂದು ನಿಂತು ಪಂಥಾಹ್ವಾನವನ್ನು ಕೊಟ್ಟ, ನಿನ್ನ ಜಾತಿ ಯಾವುದು, ನಿನ್ನ ಹೆತ್ತವರು ಯಾರು, ನಿನಗೂ ಪಾರ್ಥನಿಗೂ ಸಮಾನತೆ ಇಲ್ಲ, ದ್ವಂದ್ವ ಯುದ್ಧಕ್ಕೆ ನೀ ಅಯೋಗ್ಯ, ನಿನ್ನ ತಂದೆ ಯಾರು ಅಂತ ಕೇಳಿದ ಕಾಲಕ್ಕೆ ಮೇಲೆ ನೋಡಿದೆ, ತಾಯಿ ಯಾರು ಅಂತ ಕೇಳಿದ ಕಾಲಕ್ಕೆ ಭೂಮಿ ನೋಡಿದೆ, ಅಧಿರಥ ಬಂದ ಕಣ್ಣೀರು ಹಾಕ್ತಾ ಹೋಗಿ ಪಾದ ಹಿಡಿದ ಕಾಲಕ್ಕೆ ಒಬ್ಬ ಹೇಳಿಲ್ಲಲ್ಲ ಕೌಂತೆಯ. ಕೃಷ್ಣ, ಧನುಸ್ಸನ್ನೇ ಹಿಡಿದು ಹೋದೆ. ಕೇಳಿದ್ರು, ನೀನು ಕ್ಷತ್ರಿಯನೋ? ನನಗೆ ಗೊತ್ತಿಲ್ಲ, ವಿದ್ಯಾದಾನ ಮಾಡಿದ ಭಾರ್ಗವರು. ಹೌದಲ್ಲ? ಕೇಳಿದೆ ನಾನಾಗ ಕೃಷ್ಣ. ವೈಷ್ಣವಿ ಶಕ್ತಿಯನ್ನು ಸೆಳೆದು ನಿಂತ ಕಾಲಕ್ಕೆ ರಾಮ ಯಾರು ಅಂತ ಯೋಚಿಸಿದಂತಹ ಭಾರ್ಗವರಿಗೆ ತುಂಬಿ ರಕ್ತ ಹರಿಯುವ ಹಾಗೆ ಪಡೆಗೊಲೆದ ಕಾಲಕ್ಕೆ ಕರ್ಣ ಯಾರು ಅಂತ ನೋಡುವ ಮನಸ್ಸು ಬರಲಿಲ್ಲ. ನೋಡಿದ್ದರೆ ಕೌಂತೆಯ. ಶಾಪ ಬರ್ತಿರಲಿಲ್ಲ. ಮಂತ್ರಾಸ್ತ್ರಗಳಿಗೆ ನೀ ಅಯೋಗ್ಯ ಎನ್ನುವುದನ್ನು ಕೇಳಿ ಮಂತ್ರಾಸ್ತ್ರವನ್ನು ಪಡೆಯಲೇಬೇಕೆಂಬ ಅದಮ್ಯ ಬಯಕೆ ಅಂತರಂಗದಲ್ಲಿ ಯಾಕೆ ಬಂತು? ಮಂತ್ರಕ್ಕೆ ಹುಟ್ಟಿದವ ನಾನು. ಮಂತ್ರಕ್ಕೆ ಹುಟ್ಟಿದವನಿಗೆ ಮಂತ್ರಾಸ್ತ್ರ
ತಿರಸ್ಕರಿಸಿದ ಪ್ರಪಂಚಕ್ಕೆ ನೀ ಮಂತ್ರಕ್ಕೆ ಹುಟ್ಟಿದವ ಅಂತ ಹೇಳುವುದಕ್ಕೆ ಮಂತ್ರಮೂರ್ತಿಗೆ ಇಷ್ಟು ದಿನ ಬೇಕಾಯ್ತಲ್ಲ. ರಣಕ್ಷೇತ್ರದಲ್ಲಿ ಅಲ್ಲ, ಶರಪರೀಕ್ಷಾ ರಂಗದಲ್ಲಿ ತಂದೆಯನ್ನು ಯಾರು ಅಂತ ಕೇಳಿದ ಕಾಲಕ್ಕೆ ಮೇಲೆ ನೋಡಿದೆ ಕರ್ಮಸಾಕ್ಷಿ. ನೀವು ಹಡತಿ ಸೂರ್ಯ ಮಂತ್ರವನ್ನು ಉಚ್ಚರಿಸಿದ ಕಾಲಕ್ಕೆ ಸೂರ್ಯ ಇಳಿದು ಕುಂತಿಯ ಬಳಿಗೆ ಬಂದ. ತಂದೆ ಯಾರು ಅಂತ ದೀನರಾಗಿ ಮೇಲಕ್ಕೆತ್ತಿ ನೋಡಿದ ಕಾಲಕ್ಕೆ ಕರ್ಮಸಾಕ್ಷಿ ಅಲ್ವೋ, ತಾನೇ ಮಾಡಿದ ಕರ್ಮಕ್ಕೆ ಸಾಕ್ಷಿ ನುಡಿಲಿಕ್ಕೆ ಅವನು ಬರಲಿಲ್ಲ. ಇಲ್ಲ, ಶತಶೃಂಗ ಪರ್ವತದಿಂದ ಆ ಪಾಂಡವರೆಲ್ಲ ಬಂದಾಗ ಹಾಗೆ ಒಪ್ಪಿದ್ರು. ಬಂದ ಋಷಿಮುನಿಗಳೆಲ್ಲ ಹೇಳಿದ್ರು ಇದು ಪಾಂಡು ಸಂತಾನ. ಹೌದು. ಆದ್ದರಿಂದ ಒಳಗೆ ಕರ್ಕೊಂಡು ಕೃಷ್ಣ ಹಸ್ತಿನಾವತಿಗೆ ಬಹಳ ಹಿಂದೆಯೇ ಒಂದು ಲೇಖನ ಬಂತು. ನಿನ್ನ ತಮ್ಮಂದಿರ ಮಕ್ಕಳಾದ ಪಾಂಡವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಇದ್ರೆ ಗತಿ ಸರಿ ಇರುವುದಿಲ್ಲ ಅಂತ. ಹೌದು. ಪಾಂಡವರ ರಕ್ಷೆಗೆ ಹಾಗೆ ಅದೇ ಮಂತ್ರದಿಂದ ಹುಟ್ಟಿದ ಕೌಂತೆಯರಿಗೆ ರಕ್ಷಣೆ ಕೊಟ್ಟ ಒಬ್ಬ ಇದ್ದಾನೆ. ಲೇಖನ ಬರೆದವ ಯಾರು? ಕೃಷ್ಣ. ಆ ಲೇಖನದ ತುದಿಯಲ್ಲಿ ಎಲ್ಲಿಯಾದರೂ ಕೌಂತೆಯರಾರು ಮಂದಿ ಅಂತ ಒಂದು ವಾಕ್ಯ ಸೇರಿಸಿದ್ದರೆ ನನ್ನ ಹಣೆಯ ಲೇಖ ತಿದ್ದುತ್ತಿತ್ತು ಏನೋ. ದ್ರೌಪದಿ ಸ್ವಯಂವರ ಮಂಟಪದಲ್ಲಿ ಇನ್ನೇನು ಪಣವನ್ನು ಭೇದಿಸುವುದಕ್ಕೆ ಸಿದ್ಧವಾಗಿ ನಿಂತ ಕಾಲಕ್ಕೆ ನಾಹಂ ವರಯಾಮಿ ಸೂತಂ ಎಂಬ ಉದ್ಘೋಷ ಒಳಗಿದ ಕಾಲಕ್ಕೆ ಸಭೆಯಲ್ಲಿ ಎಲ್ಲರೂ ಇದ್ರು. ಕೃಷ್ಣ, ನಾನು ಇದ್ದೆ, ಎಲ್ಲರೂ ಇದ್ರು. ನೀ ಕೌಂತೆಯ ಇಲ್ಲ. ಯಾವ ಯಾವ ಕರ್ಣನ ಜೀವನ ಉಜ್ಜೀವನವಾಗುವುದಕ್ಕೆ ಸುಮುಹೂರ್ತಗಳಾಗಿದ್ದವೋ ಆ ಯಾವ ಮುಹೂರ್ತದಲ್ಲಿಯೂ ನೀ ಕೌಂತೆಯ ಎಂಬ ಸತ್ಯ ದರ್ಶನವಾಗದೆ ಈ ಕಾಲಕ್ಕೆ ಬದುಕು ಬೇಡ. ಕೃಷ್ಣ, ಹುಟ್ಟುವುದು ಯಾಕೆ ಕೃಷ್ಣ? ಒಂದು ಹಂತದ ವಯಸ್ಸಿರುವವರೆಗೆ ಉತ್ಸಾಹ ಇರುವ